Hello all, welcome to Nagara Shetty videos. Today we are going to learn class 5 unit 5 prose Shabale or Sabala. Warm up activity task A. Rearrange the following words in the correct order to form meaningful sentences. ಈ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಪದಗಳನ್ನು ಸರಿಯಾಗಿ ಜೋಡಿಸಿ ಒಂದು ಅರ್ಥವತ್ತಾಗಿರ್ತಕ್ಕಂಥ ವಾಕ್ಯವನ್ನು ರಚನೆ ಮಾಡಿ. ನಂಬರ್ 1 ಆರ್ ಬೀಯಿಂಗ್ಸ್ ಅನಿಮಲ್ಸ್ ಲಿವಿಂಗ್. ಈ ಪದಗಳನ್ನು ಸರಿಯಾಗಿ ಜೋಡಿಸಿದರೆ ಬರ್ತಕ್ಕಂಥ ವಾಕ್ಯ ಅನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್. ಅಂದರೆ ಪ್ರಾಣಿಗಳಿಗೂ ಕೂಡ ಜೀವ ಇದೆ, ಅವುಗಳು ಕೂಡ ಜೀವಿಗಳು. ನಂಬರ್ 2 ಆಸ್ ಅನಿಮಲ್ಸ್ ಫೀಲ್ ಆಲ್ಸೋ ಲೈಕ್. ಈ ಪದಗಳನ್ನು ಸರಿಯಾಗಿ ಜೋಡಿಸಿದರೆ ಬರ್ತಕ್ಕಂಥ ವಾಕ್ಯ ಅನಿಮಲ್ಸ್ ಆಲ್ಸೋ ಫೀಲ್ ಲೈಕ್ ಅಸ್. ಅಂದರೆ ಪ್ರಾಣಿಗಳಿಗೂ ಕೂಡ ಫೀಲಿಂಗ್ ಅಂದರೆ ಭಾವನೆಗಳು ಇವೆ, ಪ್ರಾಣಿಗಳು ಕೂಡ ನಮ್ಮ ಹಾಗೆ ಭಾವನೆಗಳನ್ನು ವ್ಯಕ್ತಪಡಿಸುತ್ತವೆ. ನಂಬರ್ 3 ಯೂಸ್ಫುಲ್ ಅಸ್ ಟು ಆರ್ ಅನಿಮಲ್ಸ್. ಈ ಪದಗಳನ್ನು ಸರಿಯಾಗಿ ಜೋಡಿಸಿದೆ ಬರ್ತಕ್ಕಂತಹ ವಾಕ್ಯ ಅನಿಮಲ್ಸ್ ಆರ್ ಯೂಸ್ಫುಲ್ ಟು ಅಸ್. ಪ್ರಾಣಿಗಳು ನಮಗೆ ಸಾಕಷ್ಟು ಉಪಯೋಗಕರವಾಗಿವೆ. ಟಾಸ್ಕ್ ಬಿ. How do you think that a cow is a useful animal? Discuss with your partner. ಆಕಳು ನಮಗೆ ಯಾವ ರೀತಿ ಪ್ರಯೋಜನಕಾರಿ ಎಂಬುದನ್ನು ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡ್ರಿ ಅನ್ನೋದು ಟಾಸ್ಕ್ ಬಿ. ಈಗ ಪಾಠವನ್ನು ಅರ್ಥ ಮಾಡಿಕೊಳ್ಳೋಣ. Once there was a sage whose name was Vasishtha. ಒಂದೊಂದು ಕಾಲದಲ್ಲಿ ಒಬ್ಬ ಸೇಜ್ ಇದ್ರು. ಸೇಜ್ ಅಂತಂದರೆ ಜ್ಞಾನಿ ಅಥವಾ ಋಷಿ. ಅವರ ಹೆಸರು ವಸಿಷ್ಠ. ಹಿ ಲಿವ್ಡ್ ಇನ್ ಎ ಫಾರೆಸ್ಟ್. ಅವರು ಒಂದು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ರು. ವಸಿಷ್ಠ ಹ್ಯಾಡ್ ಎ ಕೌ ಬೈ ನೇಮ್ ಶಬಲೆ, ಆಲ್ಸೋ ನೋನ್ ಆಸ್ ನಂದಿನಿ, ಡಾಟರ್ ಆಫ್ ಕಾಮಧೇನು ದ ಹೆವೆನ್ಲಿ ಕೌ. ಅವರ ಹತ್ರ ಒಂದು ಆಕಳಿತ್ತು. ಆ ಆಕಳಿನ ಹೆಸರು ಶಬಲೆ. ಅದಕ್ಕೆ ಇನ್ನೊಂದು ಹೆಸರಿತ್ತು ನಂದಿನಿ. ಈ ಶಬಲೆ ಅಥವಾ ನಂದಿನಿ ಯಾರು ಅಂತಂದರೆ ಡಾಟರ್ ಆಫ್ ಕಾಮಧೇನು. ಕಾಮಧೇನು ಅಂತಕ್ಕಂಥ ಒಂದು ಆಕಳಿನ ಮಗಳು. ದ ಹೆವೆನ್ಲಿ ಕೌ. ಇದು ಒಂದು ದೈವದತ್ತವಾಗಿರ್ತಕ್ಕಂತಹ ಆಕಳು, ಅಂದರೆ ಸ್ವರ್ಗದ ಆಕಳು ಅಂತೇಳಿ ಕರಿಬೋದು. ವೆನೆವರ್ ವಸಿಷ್ಠ ಆಸ್ಕ್ಡ್ ಹರ್ ಫಾರ್ ಎನಿಥಿಂಗ್ ಸಚ್ ಆಸ್ ಫುಡ್, ಡ್ರಿಂಕ್ ಆರ್ ಕ್ಲೋತ್ಸ್, ಶಿ ವುಡ್ ಗಿವ್ ದೆಮ್ ಟು ಹಿಮ್. ವಸಿಷ್ಠ ಯಾವಾಗ ಏನೇ ಕೇಳಿದ್ರು ಆ ಆಕಳು ಕೊಡ್ತಾ ಇತ್ತು. ಏನೇನು ಕೊಡ್ತಾ ಇತ್ತು? ಫುಡ್, ಡ್ರಿಂಕ್ ಆರ್ ಕ್ಲಾತ್ಸ್. ತಿಂಡಿ ಆಗಿರ್ಬೋದು, ಪಾನೀಯಗಳಾಗಿರ್ಬೋದು ಅಥವಾ ಬಟ್ಟೆಗಳಾಗಿರ್ಬೋದು. ವಸಿಷ್ಠ ಏನೇ ಕೇಳಲಿ ಆಕಳು ಆ ವಸಿಷ್ಠನಿಗೆ ಕೊಡ್ತಾ ಇತ್ತು. ಶಿ ವುಡ್ ಗಿವ್ ದೆಮ್ ಟು ಹಿಮ್. ಬೋತ್ ಆಫ್ ದೆಮ್ ಲಿವ್ಡ್ ಹ್ಯಾಪಿಲಿ ಇನ್ ದ ಫಾರೆಸ್ಟ್. ವಸಿಷ್ಠ ಮತ್ತು ಆಕಳು ಆ ಒಂದು ಕಾಡಿನಲ್ಲಿ ಸಂತೋಷವಾಗಿ ಇದ್ದರು. ನೋಡಿ, ಇದೇ ಆ ಕಾಡು ಎಷ್ಟು ಸುಂದರವಾಗಿದೆ ಅಲ್ವಾ? ಆ ಒಂದು ಕಾಡಿನಲ್ಲಿ ವಸಿಷ್ಠ ಮತ್ತು ಆಕಳು ಶಬಲೆ ಬಹಳ ಸಂತೋಷವಾಗಿ ಇದೇ ಕಾಡಿನಲ್ಲಿ ಇರ್ತಾರೆ. ಹೀಗೆ ಇರಬೇಕಾದ್ರೆ ಒನ್ ಡೇ Kaushika, a powerful king, and his soldiers came to the forest. ಒಂದಿನ ಕೌಶಿಕ, ಈ ಕೌಶಿಕ ಯಾರಂತಂದರೆ ಒಬ್ಬ ಶಕ್ತಿಯುತವಾಗಿರ್ತಕ್ಕಂತಹ ರಾಜ. ಆ ರಾಜ ಮತ್ತು ಆತನ ಸೈನಿಕರು ಆ ಕಾಡಿಗೆ ಬರ್ತಾರೆ. ದೇ ವರ್ ಹಂಟಿಂಗ್. ಅವರು ಕಾಡಿಗೆ ಯಾಕೆ ಬಂದಿರ್ತಾರೆ ಅಂತಂದರೆ ಬೇಟೆ ಆಡಲಿಕ್ಕೆ ಬಂದಿರ್ತಾರೆ. ದೇ ಸಾ ಎ ಸ್ಮಾಲ್ ಹಟ್ ಅಂಡ್ ಡಿಸೈಡೆಡ್ ಟು ರೆಸ್ಟ್ ದೇ ಫಾರ್ ಸಮ್ ಟೈಮ್. ಅವರು ಒಂದು ಸಣ್ಣ ಗುಡಿಸಲನ್ನು ನೋಡ್ತಾರೆ. ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಾಂತಿ ತಗೊಳ್ಳೋಣ ಅಂತೇಳಿ ಆ ಗುಡಿಸಲಿನ ಒಳಗೆ ಹೋಗ್ತಾರೆ. ವೆನ್ ದೇ ಕೇಮ್ ನಿಯರ್ ದ ಹಟ್, ವಸಿಷ್ಠ ಗ್ರೀಟೆಡ್ ಕೌಶಿಕ ಅಂಡ್ ಹಿಸ್ ಮೆನ್. ಯಾವಾಗ ಅವರು ಆ ಗುಡಿಸಲಿನ ಹತ್ರ ಹೋಗ್ತಾರೋ ಅಲ್ಲಿ ಯಾರು ಇರ್ತಾರೆ? ವಸಿಷ್ಠ ಇರ್ತಾರೆ. ಆ ವಸಿಷ್ಠ ಋಷಿಗಳು ಇವರನ್ನು ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾರೆ. ಹಿ ಪ್ರೇಡ್ ಟು ಶಬಲೆ ಟು ಗಿವ್ ಹಿಸ್ ಗೆಸ್ಟ್ಸ್ ಎ ಟೇಸ್ಟಿ ಮೀಲ್. ವಸಿಷ್ಠನ ಹತ್ರ ಏನಿತ್ತು? ಆಕಳಿತ್ತಲ್ಲ, ಆಕಳು ಏನು ಬೇಡಿದ್ರು ಕೊಡ್ತಾ ಇತ್ತು. ಸೊ ಇವರು ಬಂದ ತಕ್ಷಣ
ವಶಿಷ್ಠ ಮುನಿಗಳು ಶಬಲೆಯನ್ನು ಬೇಡ್ತಾರೆ. ಏನು ಬೇಡ್ತಾರೆ? ಒಂದು ರುಚಿಕರವಾದ ಊಟ ಕೊಡುವಂತೆ, ಎಲ್ರಿಗೂ ಊಟ ಕೊಡುವಂತೆ ಬೇಡ್ತಾರೆ. ಇನ್ ಮಿನಿಟ್ಸ್ ಶಬಲೆ ಗಿವ್ ದೆಮ್ ಎ ಟೇಸ್ಟಿ ಮೀಲ್. ಕೆಲವೇ ನಿಮಿಷಗಳಲ್ಲಿ ಶಬಲೆ ಅವರೆಲ್ಲರಿಗೂ ಊಟವನ್ನು ಕೊಡ್ತಾಳೆ. ಕೌಶಿಕ ವಾಸ್ ಇಂಪ್ರೆಸ್ಡ್ ಬೈ ಶಬಲೆಸ್ ಸ್ಪೆಷಲ್ ಗಿಫ್ಟ್. ಈ ಸ್ಪೆಷಲ್ ಗಿಫ್ಟ್ ಅಂದರೆ ಈ ವಿಶೇಷವಾಗಿರ್ತಕ್ಕಂಥ ಉಡುಗೊರೆಯನ್ನು ನೋಡಿ ಕೌಶಿಕಗೆ ಬಹಳ ಸಂತೋಷ ಆಗುತ್ತೆ. ಹಿ ವಾಂಟೆಡ್ ಟು ಟೇಕ್ ಶಬಲೆ ಟು ಈಸ್ ಪ್ಯಾಲೇಸ್. ನಾನು ನನ್ನ ಅರಮನೆಗೆ ಈ ಒಂದು ಆಕಳನ್ನ ತಗೊಂಡೋದ್ರೆ ಹೇಗಿರುತ್ತೆ ಅಂತೇಳಿ ಅನ್ಕೊತಾನೆ. ಸೊ ಕೌಶಿಕ ಆಸ್ಕ್ಡ್ ವಸಿಷ್ಠ ಟು ಗಿವ್ ಶಬಲೆ ಟು ಹಿಮ್ ಇನ್ ಎಕ್ಸ್ಚೇಂಜ್ ಫಾರ್ 10,000 ಕೌಸ್. ಸೊ ಕೌಶಿಕ ಆ ರಾಜ ಕೇಳ್ತಾನೆ ವಸಿಷ್ಠನಿಗೆ, ವಸಿಷ್ಠರೇ, ನೀವು ನಿಮ್ಮ ಈ ಶಬಲೆಯನ್ನು ಕೊಟ್ಬಿಡ್ರಿ, ನಾನು ಅದಕ್ಕೆ ಬದಲಾಗಿ 10,000 ಆಕಳೆಗಳನ್ನು ನಿಮಗೆ ಕೊಡ್ತೀನಿ ಅಂತೇಳಿ ಹೇಳ್ತಾನೆ. ಬಟ್ ವಸಿಷ್ಠ ರೆಫ್ಯೂಸ್ಡ್. ಆದರೆ ವಸಿಷ್ಠ ಅದಕ್ಕೆ ಒಪ್ಕೊಳ್ಳಿಲ್ಲ. ಕೌಶಿಕ ಈವನ್ ಆಫರ್ಡ್ ಹಿಸ್ ಎಂಟೈರ್ ಕಿಂಗ್ಡಮ್ ಅಂಡ್ ಆಸ್ಕ್ಡ್ ಫಾರ್ ಶಬಲೆ, ಬಟ್ ವಸಿಷ್ಠ ಸ್ಟಿಲ್ ರೆಫ್ಯೂಸ್ಡ್. 10,000 ಆಕಳುಗಳನ್ನು ಕೊಡ್ತೀನಿ, ನಿಮ್ಮ ಆಕಳನ್ನು ಕೊಡ್ರಿ ಅಂತ ಕೇಳಿದಾಗ ವಸಿಷ್ಠರು ಕೊಡಲಿಲ್ಲ. ಅದಕ್ಕೆ ಕೌಶಿಕ ಮಹಾರಾಜ ಮತ್ತೆ ಕೇಳ್ತಾನೆ, ನಿಮ್ಗೇನು ಬೇಕು ಕೇಳಿ, ನನ್ನ ಇಡೀ ರಾಜ್ಯವನ್ನು ಬೇಕಾದರೂ ಕೊಡ್ತೀನಿ, ಶಬಲೆಯನ್ನು ನನಗೆ ಕೊಡಿ ಅಂತ ಕೇಳಿದಾಗ ಅದಕ್ಕೂ ಕೂಡ ವಸಿಷ್ಠ ಒಪ್ಪಲಿಲ್ಲ. He said, Shabale belongs to the gods and goddesses and she should not be misused. ಮಹಾರಾಜರೇ, ಶಬಲೆ ದೇವಾನುದೇವತೆಗಳಿಗೆ ಸೇರಿತು, ಅದನ್ನು ಯಾರು ದುರುಪಯೋಗ ಪಡಿಸ್ಕೊಳ್ಬಾರ್ದು. ಕೌಶಿಕ ಡಿಸೈಡೆಡ್ ಟು ಟೇಕ್ ದ ಶಬಲೆ ಬೈ ಫೋರ್ಸ್. ಈ ಎಲ್ಲ ವಿಧವಾಗಿ ಕೇಳಿದರೂ ಕೂಡ ಋಷಿ ಆಕಳನ್ನು ಕೊಡಲಿಲ್ಲ, ಶಬಲೆಯನ್ನು ಕೊಡಲಿಲ್ಲ. ಬಲವಂತವಾಗಿ ತೆಗೆದುಕೊಳ್ಬೇಕು ಅಂತೇಳಿ ರಾಜ ಅನ್ಕೊತಾನೆ. ಈ ಪುಟ್ ಎ ರೋಪ್. ಇಲ್ಲಿ ನೋಡ್ರಿ, ಯಾರಿದು? ವಸಿಷ್ಠ ಋಷಿಗಳು, ಕೌಶಿಕ ರಾಜ, ಶಬಲೆ ಆಕಳು. ಸೊ ಆಕಳನ್ನು ಕೊಡಬೇಕಾಗಿ ಶಬಲೆಯನ್ನು ಕೊಡು ಅಂತೇಳಿ ಮಹಾರಾಜ ಋಷಿಯನ್ನು ಕೇಳ್ತಾ ಇದ್ದಾನೆ. He put a rope around Shabale's neck and dragged her, but she was not willing to go with the king. ಎಲ್ಲ ವಿಧವಾಗಿ ಕೇಳಿದ್ರು ಕೂಡ ವಸಿಷ್ಠರು ಕೊಡದೇ ಇದ್ದಾಗ ರಾಜ ಏನು ಮಾಡ್ತಾನೆ ಅಂತಂದರೆ, ಒಂದು ದೊಡ್ಡದಾಗಿರ್ತಕ್ಕಂಥ ಹಗ್ಗವನ್ನು ತಗೊಂಡು ಆ ಶಬಲೆಯ ಸುತ್ತ ಹಾಕಿ ಅದನ್ನು ಎಳ್ಕೊಂಡು ಹೋಗ್ಲಿಕ್ಕೆ ನೋಡ್ತಾನೆ. ಆದರೆ ಶಬಲೆ ಅಲುಗಾಡದೆ ತಾನು ಹೋಗ್ಲಿಕ್ಕೆ, ರಾಜನ ಹತ್ರ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಶಬಲೆ ಸಾ ಹರ್ ಮಾಸ್ಟರ್ಸ್ ಹೆಲ್ಪ್ಲೆಸ್ನೆಸ್. ವಸಿಷ್ಠರು ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾರೆ, ಏನು ಮಾಡಬೇಕು ಅಂತೇಳಿ ಗೊತ್ತಾಗದೆ. ಶಿ ಡಿಸೈಡ್ ಟು ಟೀಚ್ ಕೌಶಿಕ ಎ ಲೆಸನ್. ಆಗ ಶಬಲೆ ಅನ್ಕೊತಾಳೆ, ಈ ರಾಜನಿಗೆ ಒಂದು ಪಾಠ ಕಲಿಸ್ಬೇಕು ಅಂತೇಳಿ. ಶಿ ಫ್ರೀಡ್ ಹರ್ ಸೆಲ್ಫ್, ರ್ಯಾನ್ ಆ್ಯಂಡ್ ಸ್ಟುಡ್ ನೆಕ್ಸ್ಟ್ ಟು ವಸಿಷ್ಠ. ರಾಜ ಏನು ಮಾಡಿರ್ತಾನೆ, ಆ ಒಂದು ಆಕಳಿನ ಸುತ್ತ ಹಗ್ಗ ಹಾಕಿರ್ತಾನಲ್ಲ, ಆ ಹಗ್ಗವನ್ನು ಬಿಚ್ಕೊಂಡು ಓಡಿ ಬಂದು ವಸಿಷ್ಠನ ಹಿಂದೆ ನಿಂತ್ಕೊತಾಳೆ. ಶಿ ಅಂಡರ್ವೆಂಟ್ ಆ್ಯನ್ ಅಮೇಝಿಂಗ್ ಚೇಂಜ್. ಅಲ್ಲಿ ನಿಂತ್ಕೊಂಡು ಒಂದು ದೊಡ್ಡದಾಗಿರ್ತಕ್ಕಂಥ ಬದಲಾವಣೆ, ಆಶ್ಚರ್ಯಕರವಾಗಿರ್ತಕ್ಕಂಥ ಬದಲಾವಣೆ ಆಗುತ್ತೆ. ಫೈರ್ ಗಶ್ಡ್ ಔಟ್ ಆಫ್ ಅವರ್ ಐಸ್. ಆಕೆಯ ಕಣ್ಣುಗಳಿಂದ ಬೆಂಕಿ ಬರುತ್ತೆ. ಹರ್ ಹೆಡ್ ಆ್ಯಂಡ್ ನೆಕ್ ಗ್ರೀವ್ ಲಾರ್ಜರ್. ಆಕೆಯ ತಲೆ ಮತ್ತು ಕುತ್ತಿಗೆ ಬಹಳ ದೊಡ್ಡದಾಗಿ ಬೆಳೆಯುತ್ತೆ. ಬಾಲ್ಸ್ ಆಫ್ ಫೈರ್ ಕೇಮ್ ಔಟ್ ಫ್ರಮ್ ಹರ್ ಟೇಲ್. ಬೆಂಕಿಯ ಉಂಡೆಗಳು ಆಕೆಯ ಬಾಲದಿಂದ ಬೀಳ್ತವೆ. ಮೆನಿ ಸೋಲ್ಜರ್ಸ್ ಕೇಮ್ ಔಟ್ ಫ್ರಮ್ ಹರ್ ಮೌತ್. ನೋಡಿ, ಸಾಕಷ್ಟು ಸೈನಿಕರು ಆಕೆಯ ಬಾಯಿಂದ ಬರ್ತಾರಂತೆ. ಎಲ್ಲಿಂದ ಬರ್ತಾರೆ? ಮೌತ್, ಅಡರ್ ಅಂಡ್ ಹರ್ ಸೈಡ್ಸ್. ಆ ಆಕಳಿನ ಬಾಯಿಯಿಂದ, ಕೆಚ್ಚಲಿನಿಂದ ಮತ್ತು ಅಕ್ಕಪಕ್ಕದಿಂದ ಆ ಒಂದು ಆಕಳಿನಿಂದ ಸಾಕಷ್ಟು ಸೈನಿಕರು ಹೊರಗೆ ಬರ್ತಾರೆ. ದೀಸ್ ಸೋಲ್ಜರ್ಸ್ ಚೇಸ್ಡ್ ಕೌಶಿಕ ಅಂಡ್ ಹಿಸ್ ಮೆನ್ ಔಟ್ ಆಫ್ ದ ಆಶ್ರಮ. ಆಕಳನ್ನು
ಹೊಟ್ಟೆಯಿಂದ ಹೊರಗಡೆ ಬಂದಿರತಕ್ಕಂಥ ಸೈನಿಕರು ಆ ಆಶ್ರಮದಿಂದ ರಾಜನನ್ನು ಆತನ ಸೈನಿಕರನ್ನು ಓಡಿಸ್ಬಿಡ್ತಾರೆ. ನೋಡ್ರಿ ಇಲ್ಲಿ ಕಾಣ್ತಾ ಇದೆಯಲ್ಲ. ಬಟ್ ದೇ ಡಿಡ್ ನಾಟ್ ಕಿಲ್ ಎನಿವನ್. ಆದರೆ ಆ ಸೈನಿಕರು ಯಾರನ್ನು ಕೊಲ್ಲಿಲ್ಲ. ಕೌಶಿಕ ರಿಯಲೈಸ್ಡ್ ದಟ್ ಹಿ ವಾಸ್ ನಾಟ್ ಪವರ್ಫುಲ್ ಇನಫ್ ಆ್ಯಂಡ್ ಕುಡ್ ನಾಟ್ ವಿನ್ ಎನಿಥಿಂಗ್ ಬೈ ಫೋರ್ಸ್. ಆಗ ಕೌಶಿಕನಿಗೆ ಅರ್ಥ ಆಗುತ್ತೆ. ಏನಂತ ಅರ್ಥ ಆಗುತ್ತೆ? ಆ ಆಕಳನ್ನು ಕರೆದುಕೊಂಡು ಹೋಗೋ ಶಕ್ತಿ ಅವ್ರಿಗಿಲ್ಲ ಮತ್ತು ನಾವು ಯಾರನ್ನಾಗಲಿ ಬಲವಂತದಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಈ ಲೆಫ್ಟ್ ಹಿಸ್ ಕಿಂಗ್ಡಮ್ ಆ್ಯಂಡ್ ವೆಂಟ್ ಇನ್ ಟು ದ ಫಾರೆಸ್ಟ್ ಟು ಬಿಕಮ್ ಎ ಸೇಜ್. ಆ ಕ್ಷಣದಿಂದಲೇ ರಾಜ ಏನು ಮಾಡ್ತಾನೆ? ಕೌಶಿಕ ಅಂತಂದರೆ ತನ್ನ ರಾಜ್ಯವನ್ನು ಬಿಟ್ಟು ಒಂದು ಕಾಡಿಗೆ ಹೋಗ್ತಾನೆ. ಯಾಕೆ? ತಾನು ಕೂಡ ಒಂದು ಋಷಿ ಆಗಲಿಕ್ಕೆ. ಆಫ್ಟರ್ ಮೆನಿ ಇಯರ್ಸ್ ಆಫ್ ಪ್ರೇಯರ್ ಆ್ಯಂಡ್ ಮೆಡಿಟೇಷನ್ ಹಿ ಬಿಕೇಮ್ ಎ ಟ್ರೂ ಸೇಜ್. ಬಹಳ ವರ್ಷಗಳ ಧ್ಯಾನದ ನಂತರ ಆತ ಒಬ್ಬ ಋಷಿಯಾಗಿ ಬದಲಾವಣೆ ಆಗ್ತಾನೆ. ಆ್ಯಂಡ್ ಕೇಮ್ ಟು ಬಿ ಕಾಲ್ಡ್ ವಿಶ್ವಾಮಿತ್ರ. ಆತನನ್ನು ನಂತರ ವಿಶ್ವಾಮಿತ್ರ ಅಂತ ಕರೀತಾರೆ. ವಿಶ್ವಾಮಿತ್ರ ಮೀನ್ಸ್ ದ ಫ್ರೆಂಡ್ ಆಫ್ ದ ವರ್ಲ್ಡ್. ವಿಶ್ವಾಮಿತ್ರ ಅಂತಂದರೆ ಪ್ರಪಂಚದ ಸ್ನೇಹಿತ. ಇದು ಈ ಪಾಠದ ಅರ್ಥ. ಅಂದರೆ ನಾವು ಯಾರನ್ನೇ ಆಗಲಿ ಬಲವಂತವಾಗಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ಪಾಠದಿಂದ ನಮಗೆ ತಿಳಿಯುತ್ತೆ. ವರ್ಡ್ಸ್ ಟು ನೋ: ಸೇಜ್, ಹರ್ಮಿಟ್ ಋಷಿ ಅಥವಾ ಜ್ಞಾನಿ. ಗ್ರೀಟ್, ವೆಲ್ಕಮ್ ಅಂದರೆ ಸ್ವಾಗತಿಸುವುದು. ಎಂಟೈರ್, ಕಂಪ್ಲೀಟ್, ಓಲ್ ಎಲ್ಲ ಅಥವಾ ಪೂರ್ಣ. ಡ್ರ್ಯಾಗ್, ಟು ಪುಲ್ ಫೋರ್ಸ್ಫುಲಿ ಬಲವಂತವಾಗಿ ಎಳೆಯೋದನ್ನು ಡ್ರ್ಯಾಗ್ ಅಂತ ಕರೀತಾರೆ. ಅಮೇಝಿಂಗ್, ಸರ್ಪ್ರೈಸಿಂಗ್ ಆಶ್ಚರ್ಯಕರ. ಅಡರ್, ಪಾರ್ಟ್ ಆಫ್ ದ ಕೌ ವೇರ್ ಮಿಲ್ಕ್ ಈಸ್ ಸ್ಟೋರ್ಡ್ ಆಕಳಿನ ಹಾಲು ಕೊಡುವ ಭಾಗ ಅಂದರೆ ಕೆಚ್ಚಲು. ಚೇಸ್ಡ್, ಡ್ರೋ ಬೆನ್ನಟ್ಟುವುದನ್ನು ಚೇಸ್ಡ್ ಅಂತೇಳಿ ಕರೀತಾರೆ. ವಿಸ್ಡಮ್, ನಾಲೆಡ್ಜ್, ಲರ್ನಿಂಗ್, ಸೌಂಡ್ ಜಡ್ಜ್ಮೆಂಟ್ ಅಂದರೆ ಜ್ಞಾನ. ಡಿವೋಷನ್, ಗ್ರೇಟ್ ಲವ್ ಫಾರ್ ಗಾಡ್ ದೇವರ ಮೇಲೆ ಇರ್ತಕ್ಕಂಥ ಅತಿಯಾದ ಪ್ರೀತಿ, ಇದನ್ನು ನಾವು ಭಕ್ತಿ ಅಂತ ಕರೀಬೋದು. ಮೆಡಿಟೇಷನ್, ಪ್ರೇಯಿಂಗ್ ವಿತ್ ಕಾನ್ಸಂಟ್ರೇಷನ್ ಭಕ್ತಿಯಿಂದ ಬೇಡ್ಕೊಳ್ಳೋದು ಅಂದರೆ ಧ್ಯಾನ. ಗಸ್ಟ್, ಟು ಫ್ಲೋ ಆರ್ ಬಸ್ಟ್ ಔಟ್ ಸಿಡಿಯೋದನ್ನು ಗಸ್ಟ್ ಅಂತೇಳಿ ಕರೀತಾರೆ. ಗ್ರೀಡಿ, ಡಿಸೈರಿಂಗ್ ಮೋರ್ ದೆನ್ ಯು ನೀಡ್ ಅಂದರೆ ಅವಶ್ಯಕತೆ ಇರೋದಕ್ಕಿಂತ ಜಾಸ್ತಿ ಆಸೆ ಪಡೋದು, ಅದೇ ಅತ್ಯಾಸೆ. ಇದನ್ನು ಗ್ರೀಡಿ ಅಂತೇಳಿ ಕರೀತಾರೆ. ಆತ್ಮೀಯರೇ, ಈ ಪಾಠ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸಲಹೆಗಳನ್ನು ಕಾಮೆಂಟ್ ಮಾಡಿ. ಇತರರಿಗೂ ಈ ಪಾಠವನ್ನು ಶೇರ್ ಮಾಡಿ. ಭೇಟಿಯಾಗೋಣ ಮುಂದಿನ ಪಾಠದಲ್ಲಿ.